ನಿಜವಾದ ಆಯಾಮಗಳಿಗೆ ಸ್ಪಂದಿಸಬೇಕು. ಇದಕ್ಕೆ ಬೇರೆ ಬೇರೆ ಭಾಗಿದಾರಿಗಳು ಕೂಡ ಸ್ಪಂದಿಸಬೇಕು. ಜೀವನದ ಅನುಭವ ಮತ್ತು ಒಳನೋಟಗಳು ಮಾಗಬೇಕು. ಸಂವೇದನೆಯ ತೀವ್ರತೆ ಹೆಚ್ಚಬೇಕು. ನಿಮ್ಮ ನ್ಯಾಯಾನುಷ್ಠಾನ ಅದಕ್ಕೆ ದೃಢತೆ ಇರಲಿ, ಆದರೆ ಮಾನವೀಯವಾಗಿರಲಿ ಎಂದು ಕಿವಿಮಾತು ಹೇಳಿದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಎನ್ ಕುಮಾರ್ ಅವರಿಗೆ ನಮ್ಮ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಚಾಮರಾಜನಗರ ಜಿಲ್ಲೆಯ ಆಡಳಿತ ನ್ಯಾಯಾಧೀಶರು ಆದ ಶ್ರೀ ಪಿ.ವಿ. ಪಿಂಟೋ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಪಟ್ಟರು. ಬೆಲೆ ಮತ್ತು ವೇದಿಕೆಯ ಕೆಳಗಡೆ ಇರುವ ಎಲ್ಲ ಮಾನ್ಯ ಬಂಧುಗಳು, ಮಾನ್ಯ ನ್ಯಾಯಾಧೀಶರು, ಆಡಳಿತ ನ್ಯಾಯಾಧೀಶರು ಹೇಳಿದ ರೀತಿಯಲ್ಲಿ ಅವರು ನಮಗೆ ವೈಯಕ್ತಿಕ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತೇಳಿ, ಬಟ್ ಮೈನ್ ಈಸ್ ಎ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. I have mingled with prostitutes, I have worked for prostitutes, I have befriended them, and there was an offer for me to become a protective person for a prostitute's den in my career as a criminal lawyer for 32 years before I became a judge. First part of it is practice in the Indian magistrates. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಮ್ಯಾಜಿಸ್ಟ್ರೇಟ್ಗಳು ಆರೋಪಿಗಳಿಗೆ, ಪ್ರಾಸ್ಟಿಟ್ಯೂಷನ್ ಕೇಸ್ ಆರೋಪಿಗಳಿಗೆ ಸೆಲ್ಫ್ ಬಾಂಡ್ನಲ್ಲಿ ಬಿಡೋದಿಲ್ಲ, ಜಾಮೀನು ಕೊಡಿ ಅಥವಾ ಕ್ಯಾಶ್ ಸೆಕ್ಯೂರಿಟಿ ಕೊಡಿ. ದ ಆಲ್ಟರ್ನೇಟಿವ್ ವಿಲ್ ಬಿ ಕ್ಯಾಶ್ ಸೆಕ್ಯೂರಿಟಿ, ಬಿಕಾಸ್ ಯಾರು ಜಾಮೀನಿಗೆ ಜನಗಳು ಬರೋದಿಲ್ಲ ಬಿಕಾಸ್ ಆಫ್ ದ ಸ್ಟಿಗ್ಮಾ. ಅಂತಹ ಸಂದರ್ಭದಲ್ಲಿ ಕ್ಯಾಶ್ ಸೆಕ್ಯೂರಿಟಿ ನಾವು ಆರ್ಡರ್ ಮಾಡ್ತೇವೆ. ಅವರ ಏನು ಫೈನಾನ್ಷಿಯಲ್ ಕೆಪಾಸಿಟಿ ನೋಡದೆ ಕಣ್ಣು ಮುಚ್ಚಿಕೊಂಡು 10,000, 20,000 ಸೆಲ್ಫ್ ಕ್ಯಾಶ್ ಸೆಕ್ಯೂರಿಟಿ. ನಮ್ಮ ವಕೀಲರುಗಳು ಕ್ಯಾಶ್ ಸೆಕ್ಯೂರಿಟಿಗೆ ರೆಡಿ ಇರ್ತಾರೆ. ಕಾರಣ ಹೇಳಿ, ಅಲ್ಲಿ ಹೊರಗೆ ಒಬ್ಬ ಕಾಯ್ತಾ ಇರ್ತಾನೆ, ಜೇಬಲ್ಲಿ ದುಡ್ಡು ಇಟ್ಕೊಂಡಿರ್ತಾನೆ. ಆ ದಿನ ಆಕ್ಷನ್ಗೆ ಬರ್ತಾನೆ. ಯಾವ ಹುಡುಗಿಯನ್ನು ಆಕ್ಷನ್ ಮಾಡೋದು, ಯಾವ ಹುಡುಗಿಯನ್ನು ನಾವು ಪರ್ಚೇಸ್ ಮಾಡೋದು ಮ್ಯಾಜಿಸ್ಟ್ರೇಟಿಂದ. ಹಿ ವಿಲ್ ಆಫರ್ ಕ್ಯಾಶ್ ಸೆಕ್ಯೂರಿಟಿ 10,000, 20,000, 50,000 ರೆಡಿ. ಇವಾಗ ಬೆಂಗಳೂರಿನ ಪರಿಸ್ಥಿತಿ ನೋಡಿದರೆ ಮೈಸೂರಿನಲ್ಲಿ ಅದೇ ರೀತಿ ಇರ್ಬೋದು. ಕಲ್ಕತ್ತಾದಿಂದ ಮತ್ತು ಉತ್ತರ ಭಾರತದಿಂದ ಹೆಣ್ಣು ಮಕ್ಕಳನ್ನು ದುಡ್ಡು ಕೊಟ್ಟು ಖರೀದಿಸಿ ಬೆಂಗಳೂರಿಗೆ ವೇಶ್ಯಾವಾಟಿಗೆ ತರ್ತಾರೆ. ಒಂದು ನನ್ನ ವೈಯಕ್ತಿಕ ಅನುಭವ ಅಂದರೆ, ನಾನು ಜಡ್ಜ್ ಆಗುವ ಮೊದಲು ನನಗೆ ಒಬ್ಬ ಲಾಯರ್ ಬಂದು ಹೇಳ್ತಾನೆ, ಸರ್ ಒಂದು 50,000 ಕೊಡಿ ಸರ್, ಯಾಕೆ ನಾವು ಒಂದು ಹುಡುಗಿ ತರುವ ಬಿಸ್ನೆಸ್ ಮಾಡಲಿಕ್ಕೆ. ಮೆನಿ ಆಫ್ ದ ಲಾಯರ್ಸ್ ಇನ್ ಬ್ಯಾಂಗ್ಳೂರ್ ಆರ್ ಡೂಯಿಂಗ್ ಪ್ರಾಸ್ಟಿಟ್ಯೂಷನ್ ಬಿಸ್ನೆಸ್. ದಿಸ್ ಇಸ್ ಎ ಹಾರ್ಡ್ ರಿಯಾಲಿಟಿ. ಒಂದು ಹುಡುಗಿ ತರುವ ಸರ್, ಕಲ್ಕತ್ತಾದಲ್ಲಿ 50,000 ಸಿಗುತ್ತೆ. ಒಂದು ದಿನಕ್ಕೆ 3,000 ಬೇಕಾದ್ರೆ 30 ದಿನಕ್ಕೆ ಎಷ್ಟಾಯಿತು? 90,000. 50,000 ರೂಪಾಯಿ ಕೊಟ್ಟು ತರುವುದು, 1 ವರ್ಷ ಕೆಲಸ ಮಾಡಿಸಿ. That 50,000 is the only money for that girl or woman. Rest of the money is to the lawyer, to the police. This is the reality. I am just putting a few points now because honorable speakers are there. That is one experience. I went to Devanhalli along with a woman. And the case was 92-1. I thought 92-1 defense. ಬೆಂಗಳೂರಿಗೆ ಬಂದ ನಂತರ 12 ವರ್ಷ ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡಿದ ನಂತರ ಬೆಂಗಳೂರಿಗೆ ಬಂದಿದ್ದೆ. ಬೆಂಗಳೂರಿನಲ್ಲಿ ದೇವನಹಳ್ಳಿಗೆ ಹೋಗಿ ಬೀರ್ ಮಾಡಿ ವಾಪಸ್ ಬರ್ತೀನಿ. ಅವರು ಹೇಳ್ತಾರೆ, ಬಸ್ನಲ್ಲಿ ಹೋಗ್ತಿದ್ದೆ, ಯಾಕೆಂದರೆ ಶೀಸ್ ಎ ಪೂವರ್. ಸರ್ ನೀವು ನನ್ನನ್ನು ಇಟ್ಕೊಳ್ಳಿ ಸರ್, ನಾನು ನಿಮಗೆ ಸೇವೆ ಮಾಡ್ತೀನಿ. ಇಲ್ಲಮ್ಮ ನನಗೆ ಮದುವೆ ಆಗಿದೆ, 2 ಮಕ್ಕಳಿದೆ. ಇಲ್ಲ ಸರ್, ನೀವು ನನಗೆ ಇಟ್ಕೊಂಡ್ರೆ ಈ ದೌರ್ಜನ್ಯದಿಂದ ನಾನು ಸೇವೆ ಆಗ್ತೀನಿ, ನಾನು ನಿಮ್ಮ ಸೇವೆ ಮಾಡ್ತೀನಿ, ನಿಮ್ಮ ಆಫೀಸಲ್ಲಿ ನಾನು ಕೆಲಸ ಮಾಡ್ತೀನಿ, ನಾನು ಏನು ಮಾಡಬೇಕಿತ್ತು? ದಿಸ್ ಇಸ್ ಎ ಕ್ವೆಶ್ಚನ್ ಟು ಬಿ ಪೋಸ್ಟ್ ಟು ದಿ ಜುಡಿಷಿಯಲ್ ಆಫೀಸರ್ಸ್ ಟುಡೇ. What I should have done and what I have done, I will tell you later, thanks to the Mandya Bar. I will state in the union. Second. Third, I was a public prosecutor in the High Court. One day one woman comes and says, sir, when are you retiring from this post? Okay. Because when she came to my office, she saw many deputy commissioners and other police in my office. She thought I am a very influential person. Those officers had come on business, in the sense I was a public prosecutor. After all of them went, she said, ನಮಗೆ ನಿಮ್ಮ ಹತ್ರ ಒಂದು ಕೆಲಸ ಇದೆ. ಏನು ಸರ್? ನಾನು ಒಂದು 10 ಹುಡುಗಿಯರನ್ನ ಇಟ್ಟು ಕೆಲಸ ಬಿಸ್ನೆಸ್ ಮಾಡ್ತೇನೆ. ಮಾಡಮ್ಮ ನನಗೆ, ಬಟ್ ನೀವು ನನಗೆ ವಕಾಲತ್ ನಡೆಸಬೇಕು. ಆಯಿತು, ಏನು ಬಿಸ್ನೆಸ್ ಹೇಳಿ? ಅರ್ಥ ಆಗಿಲ್ವಾ ಸರ್ ನಿಮಗೆ? ಇಲ್ಲ, ನನಗೆ ಅರ್ಥ ಆಗಿಲ್ಲ ಸರ್. ನಾನು ಹಿಂಗೆ ಒಂದು ಸೆಕ್ಸ್ ರ್ಯಾಕೆಟ್ ನಡೆಸ್ತೀನಿ. ನೀವು ನಿಮ್ಮ ಕೆಲಸ ಇಷ್ಟೇ. DYSP ಮತ್ತು SP
ಈ ಲೆವೆಲ್ನವರಿಗೆ ಮಾತ್ರ ಲಂಚ ಕೊಡುವ ಕೆಲಸ ನಿಮಗೆ. ನಿಮ್ಮದು ದುಡ್ಡು ಸೆಪ್ರೇಟ್ ಹೇಳಿ, ಈ ದುಡ್ಡು ಸೆಪ್ರೇಟ್ ಹೇಳಿ, ಎಷ್ಟು ಅಂತಂದು ಲಂಸಮ್ ನಮಗೆ ಪ್ಯಾಕೇಜ್ ಡೀಲ್ ಮಾಡಿ. ಲೋಕಲಲ್ಲಿ ಮ್ಯಾನೇಜ್ ಪೊಲೀಸ್ನವರು ನಾನು ಮ್ಯಾನೇಜ್ ಮಾಡ್ತೇನೆ. ಅವರಿಗೆ ನಾನು ಏನು ಆನ್ಸರ್ ಕೊಡಬೇಕಿತ್ತು, ಇದರ ಆನ್ಸರ್ ನಾನು ಮತ್ತೆ ಸೆಮಿನಾರ್ನಲ್ಲಿ ಕೊಡ್ತೀನಿ, ಈಗ ಕೊಡೋದು. ಇದು ಇಷ್ಟೆಲ್ಲ ಉದಾಹರಣೆ. ಒಂದು ದಿನ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಒಂದು 10-12 ಹೆಂಗಸರು ನನ್ನ ಆಫೀಸಿಗೆ ಬಂದು SPP ಆಗಿರುವಾಗ ಬಂದು ಒಂದೇ ಸಮಯ, ಸರ್ ಇಂಥ ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಹೇಗಾದ್ರೂ ನೀವು ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ವಾ ಹೇಳಿ ತೆಗಿಸಿ ಅಂತ. ಯಾಕೆ ಅಂತ ಹೇಳಿದ್ರೆ that public prosecutor is sees to it that in all the diverted cases, in all the harassment cases, one of the 3 witnesses is going to live somehow. Even if he comes to office, he will. 3 important of witnesses in a dowry death case is, one is person who has recorded FIR, one is a doctor, another is an investigating officer. Invariably, he is to send back a witness, one among these people, so that he could ensure acquittal. The other day when I went to purchase a ticket to Koramangala, to Bandari Travels, you must have seen it. You can see a big palatial house of that public prosecutor. Now he is retired. The worth of that is crores of rupees. This is the hard situation in which our police, our judiciary, our section are all functioning in our state. Therefore, this is only a few thinking. I would not like to continue more because we have got good speakers today. I have to openly thank Justice Kumar because it is a rare personality who has taken up this with courage. I was thinking that I should fight this injustice to women, but there was no forum so far. If you associate with certain people, immediately there is going to be some elevation against you. If you talk to a woman as a lawyer also, or maybe even now as a judge, you talk more than what is required, there will be allegation. Now I must congratulate him for bringing a forum in our state of Karnataka where we can openly fight this and with dignity and honor. Therefore, without continuing more, I congratulate the Karnataka Judicial Academy, of which of course I also am a governor, and also the judiciary as such, that we have got today this an opportunity to talk openly, a malice, or I can say Sankramika Roga, about our own sisters in our state. And with this, I conclude. Thank you. Jai Karnataka.